ನಮಸ್ಕಾರ ಅಮೋಘ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಕಾಂಪಿಟೇಟಿವ್ ಯುಗದಲ್ಲಿ ಹಣವನ್ನ ಗಳಿಸೋದು ಉಳಿಸೋದು ಅದನ್ನ ಎಲ್ಲಾದ್ರೂ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೂಡಿಕೆ ಮಾಡೋದು ಮತ್ತೆ ಅಷ್ಟೇ ಲಾಭದಾಯಕವಾಗಿ ಹಣವನ್ನ ಪಡೆಯೋದು ಕಷ್ಟಕರವಾದಂತಹ ವಿಷಯ. ಯಾಕಪ್ಪ ಅಂತ ಅಂದ್ರೆ ಹಣ ಯಾರಿಗೂ ಸುಲಭವಾಗಿ ಸಿಗೋದಿಲ್ಲ. ಕಷ್ಟಪಟ್ಟಂತಹ ಹಣವನ್ನ ಯಾರು ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತೆ ಇತ್ತೀಚಿನ ದಿನದಲ್ಲಿ ಎಲ್ಲರ ಬಾಯಲ್ಲೂ ಕೇಳುವಂತಹ ಮಾತೇನಪ್ಪ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಈ ಒಂದು ವೇದಿಕೆಯಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದಂತೆ, ಎಷ್ಟು ಲಾಭದಾಯಕವಾಗಿರುತ್ತೆ ಅನ್ನೋದನ್ನ ಕೆಲವರು ಮಾತನಾಡ್ತಿರ್ತಾರೆ. ಇನ್ನು ಕೆಲವೊಬ್ಬರಿಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಈ ಪ್ಲಾಟ್ಫಾರ್ಮ್ ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ, ಎಷ್ಟು ಲಾಭದಾಯಕವಾಗಿ ನಮಗೆ ಸಿಗುತ್ತೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಈ ಎಲ್ಲ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ನಾವಿವತ್ತು ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರುವಂತಹ ಮೈದಾಳ ರಸ್ತೆಯಲ್ಲಿರೋ ಜ್ಞಾನಗಂಗಾ ವಿದ್ಯಾಕೇಂದ್ರ ಸಮೀಪದಲ್ಲಿ ಇನ್ವೆಸ್ಟರ್ ಸ್ಟಾಕ್ ಮಾರ್ಕೆಟ್ ಕಂಪನಿ ಒಂದು ಗ್ರಾಹಕರ ಅಚ್ಚುಮೆಚ್ಚಿನ ಹಾಗೂ ನಂಬಿಕೆಗೆ ಅರ್ಹವಾಗಿದೆ ಅಂತ ಹೇಳಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂಥದ್ದು. ಈ ಒಂದು ಕಂಪನಿಯ MD ಆಗಿರುವಂತಹ ನಿಶಾಂತ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಇದು ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತೆ, ಮತ್ತೆ ಯಾರೆಲ್ಲ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೂಡಿಕೆ ಮಾಡ್ಬೋದು, ಎಷ್ಟು ಲಾಭದಾಯಕವಾಗಿರುತ್ತೆ, ನಾವು ಯಾವ ರೀತಿ ಈ ಕಂಪನಿಯನ್ನ ನಂಬೋದು ಅನ್ನೋಂತಹ ವಿಚಾರವಾಗಿ ಮಾತನಾಡ್ತಾ ಹೋಗ್ತೀವಿ. ಸರ್, ಮೊದಲಿಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಇದು ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತೆ? ಸ್ಟಾಕ್ ಮಾರ್ಕೆಟ್ ಬಂದು BSE ಅಂತ ಬರುತ್ತೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಸೊ ಅದು ಬಂದು ನಿಮಗೆ 1875 ಅಲ್ಲಿ ಏಷ್ಯಾದಲ್ಲೇ ಫಸ್ಟ್ ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಓಪನ್ ಆಗಿದ್ದು. ಸೊ ಅದಾದ್ಮೇಲೆ 1992 ಅಲ್ಲಿ NSE ಅಂತ ಓಪನ್ ಆಯಿತು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಸೊ ಆಸ್ ಇಫ್ ನಾವು 2025 ಡೇಟಾ ಪ್ರಕಾರ 21 ಕೋಟಿ ಜನ ಡಿಮೆಟ್ ಅಕೌಂಟ್ ಹೋಲ್ಡಿಂಗ್ಸ್ ಇದೆ. ಸೊ ಡಿಮೆಟ್ ಅಕೌಂಟ್ ಹೋಲ್ಡಿಂಗ್ಸ್ ಅಂತ ಹೇಳಿದ್ರೆ ಇವಾಗ ನಿಮಗೆ ಬ್ಯಾಂಕಲ್ಲಿ ಹಿಂಗೆ ಸೇವಿಂಗ್ಸ್ ಅಕೌಂಟ್ ಇರುತ್ತೆ. ಸೊ ಅದೇ ಥರನೇ ಡಿಮೆಟ್ ಅಲ್ಲಿ ಶೇರ್ಸ್ ಎಲ್ಲ ಸೀಕ್ರೆಟ್ ಲಾಕರ್ ತರ ಹೋಲ್ಡ್ ಆಗಿರುತ್ತೆ. ಯಾರೆಲ್ಲ ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬಹುದು? ಅದಕ್ಕೆ ಇವರೇ ಅವರೇ ಅಂತ ಏನಿಲ್ಲ, ಹೊಸ ಬಿಸ್ನೆಸ್ ಮಾಡೋರು, ಸೊ ಬಿಸ್ನೆಸ್ ಸಸ್ಟೈನ್ ಮಾಡಕ್ ಆಗದಿರೋರು, ಕಾಂಪಿಟೇಷನ್ ಫೇಸ್ ಮಾಡಕ್ ಆಗದಿರೋರು, ಸೊ ಈ ತರ ಯಾರು ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಪರ್ಟಿಕ್ಯುಲರ್ಲಿ ಏಜ್ ಲಿಮಿಟ್ 18ರಿಂದ ಯಾರು ಬೇಕಾದ್ರೂ ಪೆನ್ಷನರ್ ಸಮೇತನು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದು ಯಾವ ತರ ಕರ್ತವ್ಯ ನಿರ್ವಹಿಸುತ್ತೆ, ಹೂಡಿಕೆ ಮಾಡೋದು ಯಾವ ತರ ಇರುತ್ತೆ ಅಂತ? ಅಂದ್ರೆ ಇನ್ವೆಸ್ಟ್ ಕಂಪ್ನಿ, ಸೊ ಇನ್ವೆಸ್ಟ್ ಕಂಪ್ನಿ ನಾವು ಬಂದು ಎಂಡ್ ಟು ಎಂಡ್ ಸರ್ವಿಸ್ ಕೊಡ್ತೀವಿ. ಸೊ ಡಿಮೆಟ್ ಅಕೌಂಟ್ ಆಪರೇಷನ್ಸ್ ಇರಬಹುದು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರಬಹುದು, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಗೋಲ್ಸ್ ಇರಬಹುದು, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಮೇಂಟೈನ್ ಮಾಡ್ತೀವಿ. ಸೊ ಆಸ್ ಇಫ್ ನಾವು ಆಕ್ಚುಲಿ ನಾವು ಪಬ್ಲಿಕ್ ಹೋಗಿದ್ದು 2024 ನವೆಂಬರ್ ಇಂದ ಪಬ್ಲಿಕ್ ಮಾಡಿದ್ದು. ಸೊ ನಮ್ದು ಕಂಪ್ನಿ ಬಂದು 2020 ಇಂದನೂ ಇದೆ. ಸೊ ಆಸ್ ಇಫ್ ನಾವು 40+ ಕಸ್ಟಮರ್ಸ್ ಇದ್ದಾರೆ, ಪ್ಲಸ್ 4 ಜನ ಸ್ಟಾಫ್ ಇದೀವಿ. ಓಕೆ, ಅಂದ್ರೆ ಸಮಯ ಏನಾದ್ರೂ ಇರುತ್ತೆ ನಿಮ್ಮ ಪ್ರೊಫೆಷನಲಿ ಮೀಟ್ ಮಾಡಬೇಕು ಅಂತ ಅಂದ್ರೆ ಯಾವ ತರ ಇದು ಮಾಡಬೇಕು? ಇಲ್ಲ, ನಾವು 9 ಗಂಟೆ 5 ಗಂಟೆವರೆಗೂ ಕ್ಯಾತ್ಸಂದ್ರ ಆಫೀಸಲ್ಲಿ ಅವೈಲೇಬಲ್ ಇರ್ತೀವಿ. ಓಕೆ, ಇವಾಗ ಹೆಂಗೆ ಅಂತ ಅಂದ್ರೆ ನಾನು ಕೇಳಿದೆ ಏಜ್ ಲಿಮಿಟ್ಸ್ ಏನಿರಲ್ಲ ಈ ತರ ಹೇಳಿದ್ರೆ, ಸ್ಟಾರ್ಟಿಂಗ್ ಹೂಡಿಕೆ ಮಾಡಬೇಕು ಅಂದ್ರೆ ಎಷ್ಟು ಲಿಮಿಟೇಷನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಒಂದು ಸ್ಟಾಕ್ ಮಾರ್ಕೆಟ್? ಅವರು ನಾನು ಬಿಗಿನರ್ ಆಗಿದ್ರೆ ನಾನೇನು ಹೇಳ್ತೀನಿ ಅಂದ್ರೆ ಯು ಕ್ಯಾನ್ ಗೋ ಫ್ರಮ್ 1 lakh. ಸೊ 1 lakh ಇನ್ವೆಸ್ಟ್ಮೆಂಟ್ ಮಾಡಿ ಸಮ್ವೇರ್ ಎವ್ರಿ ಮಂತ್ 4 to 8% ಮಿನಿಮಮ್ ರಿಟರ್ನ್ಸ್ ತಗೊಬಹುದು ಎವ್ರಿ ಮಂತ್. ಸೊ ಈ ತರ ಇರುತ್ತೆ. ಡ್ಯೂರೇಷನ್ ಅಂತ ಅಂದ್ರೆ 1 ಮಂತ್ ಅಲ್ಲಿ ಅವ್ರು ರಿಟರ್ನ್ ಪಡ್ಕೋಬಹುದು ಅಂತ ಹೇಳ್ಬಿಟ್ಟು. ಪ್ಲಸ್ ಇವಾಗ ಇನ್ನೊಂದು ಏನಂತ ಅಂದ್ರೆ ಏಜ್ ಲಿಮಿಟ್ಸ್ ಇರೋದಿಲ್ಲ, 18 ಕ್ರಾಸ್ ಆಗಿರೋರು ಎಲ್ಲರೂ ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ವಿತಿನ್ 1 ಮಂತ್ ಅಲ್ಲಿ ಅವ್ರು ರಿಟರ್ನ್ ಪಡ್ಕೋಬಹುದು, ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಅಂತ ಹೇಳಿದ್ರಿ. ಎಲ್ಲೋ ಒಂದ್ ಕಡೆ ನಮ್ಮ ದೇಶ ಎಷ್ಟೇ ಇಂಪ್ರೂವ್ಮೆಂಟ್ ಆದ್ರೂ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಮತ್ತೆ ಲೋವರ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಒಂದ್ ಕಡೆ ಹಿಂದೆಟ್ ಆಗ್ತಾ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಭಯ ಅಂತ ಯೋಚನೆ ಮಾಡುತ್ತೆ, ಏನಕ್ಕೆ ಇರ್ಬೋದು? ಒಂದು ನ್ಯೂಸ್ ಪೇಪರ್ ಬರೋ ಆಡ್ ಬೇರ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಅವ್ರ ಎಮೋಷನಲ್ ಅಟ್ಯಾಚ್ಮೆಂಟ್ ಆಗಿರ್ತಾರೆ. ಸೊ ಇನ್ನೊಂದೇನು ಅಂದ್ರೆ ನಮ್ದು ಇಂಡಿಯಾದಲ್ಲಿ ಫಿನಾನ್ಷಿಯಲ್ ಲಿಟ್ರಸಿ ಇರಲ್ಲ. ಅಂದ್ರೆ ಏನು ಎಜುಕೇಶನ್ ಕೊಡಬೇಕು, ಬಜೆಟಿಂಗ್ ಅಂದ್ರೆ ಏನು, ಮನಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಆ ಕಾನ್ಸೆಪ್ಟ್ ಇಲ್ಲ ಇಂಡಿಯಾದಲ್ಲಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಏನ್ ಬಂದಿದೆ, ಇವಾಗ 1 ಲಕ್ಷ ರೂಪಾಯಿ ಸಂಬಳ ತಗೊಂತಾನೆ, ಒಂದು 50,000 ರೂಪಾಯಿ ರೆಂಟು ಅಥವಾ ಬೇರೆ ಖರ್ಚು ಮಾಡ್ತಾನೆ, 50,000 ರೂಪಾಯಿ ಕಾರ್ ಲೋನ್ಗೆ ಅಂತ ಕೊಡ್ತಾನೆ. ಸೊ ಅವ್ನ ಸೇವಿಂಗ್ಸ್ ಅನ್ನ ಬರಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ನು ಮನಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ತಾನೇ ಅವ್ನು ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗದು. ಸೊ ಹಂಗಾಗಿ ಸ್ಮಾಲ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಅವರು ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಯಾವ ತರ ಹೊರಗಡೆ ಬರ್ಬೇಕು, ಅವ್ರು ಯಾವ ರೀತಿಯಲ್ಲಿ ಯೋಚನೆ ಮಾಡ್ಬೇಕು ಜನಗಳು ಅಂತಂದ್ರೆ ಇವಾಗ ಏನಂತಂದ್ರೆ ಹೇಳಿದ್ರಿ ನೀವು, ಅಡ್ವರ್ಟೈಸ್ಮೆಂಟ್ಸ್ ಇಂದ ಎಲ್ಲೊಂದ್ ಕಡೆ ದಾರಿ ತಪ್ಪಿರ್ತಾರೆ, ಅವ್ರ ಮೈಂಡ್ ಅಲ್ಲಿ ನೆಗೆಟಿವ್ ಯೋಚನೆಗಳಿರುತ್ತೆ ಅಂತ ಅಂದ್ಬಿಟ್ಟು ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ನಿಮ್ ಕಂಪನಿ ಕಡೆಯಿಂದ? ನೀವ್ ಎಷ್ಟು ಅಶ್ಯೂರೆನ್ಸ್ ಕೊಡ್ತೀರಾ ಅಂತ? ನಮ್ದು ಕಂಪ್ನಿ ಅಚೀವ್ಮೆಂಟ್ಸ್ ಅಂತ ಬಂದ್ರೆ ಇಲ್ಲಿ ಫಸ್ಟ್ ನಾವು ಕಂಪ್ನಿ ಕಸ್ಟಮರ್ದು ಏನಿರುತ್ತೆ, ಕಸ್ಟಮರ್ದು
ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಆ ಕ್ಯಾಪಿಟಲ್ನ ಅಶೂರೆನ್ಸ್ ಕೊಡ್ತೀವಿ. ಅಂದ್ರೆ ಇವಾಗ ಏನು ಫಾರ್ ಎಕ್ಸಾಂಪಲ್ ಲೈಕ್ 1 ಲಕ್ಷ ರೂಪಾಯಿ ಹಾಕಿದ್ರೆ ಬೇರೆಯವರೆಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ 23,000 1 ಲಕ್ಷ ರೂಪಾಯಿ ಹಾಕಿ 23,000 ರೂಪಾಯಿ ಮಾತ್ರ ಅವ್ನು ರಿಟರ್ನ್ ಕೊಡ್ತಾರೆ. ಬಟ್ ನಮ್ದಲ್ಲಿ ಆ ಥರ ಇರಲ್ಲ. ನಮ್ದು ಏನಿರುತ್ತೆ ಫಸ್ಟ್ ಅವ್ನಿಗೆ ಬಿಫೋರ್ ಪ್ರಾಫಿಟ್ ಕೊಡೋಕ್ಕಿಂತ ಮುಂಚೆ ನಾವು ಒಂದು ಇನ್ವೆಸ್ಟೆಡ್ ಅಮೌಂಟ್ನ ಫಸ್ಟ್ ಸೇಫರ್ ಸೈಡ್ ಮಾಡ್ತೀವಿ. ಸೊ ಅದಾದ್ಮೇಲೆ ಅವ್ನಿಗೆ ಪ್ರಾಫಿಟ್ ಕೊಡ್ತೀವಿ. ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಭ ನಷ್ಟ ಎರಡು ಕೂಡ ಇರುತ್ತೆ. ಯಾವ ತರ ಅಂದ್ರೆ ಲಾಭ ನಷ್ಟ ಯಾವ ತರ ಮ್ಯಾನೇಜ್ ಆಗುತ್ತೆ ಈ ಒಂದು ವಿಚಾರ? ಅವೆಲ್ಲ ನಾವು ಕಂಪ್ನಿ ಟೇಕ್ ಕೇರ್ ಇಂದ ಮಾಡ್ತೀವಿ ಮೇಡಮ್. ಅಚೀವ್ಮೆಂಟ್ಸ್ ಆಫ್ ದಿ ಕಂಪ್ನಿ ಅಂತ ಬಂದ್ರೆ ಫಸ್ಟ್ ನಾವು ಆಸ್ ಅ ಸೈಡ್ ಅರ್ಲಿಯರ್ ನಾನು ಇನ್ವೆಸ್ಟೆಡ್ ಅಮೌಂಟ್ ನ ಸೇಫರ್ ಸೈಡ್ ಮಾಡಿಸ್ತೀವಿ. ಸೊ ಸಮ್ವೇರ್ ಅರೌಂಡ್ 48% ಆನ್ ದೇರ್ ಇನ್ವೆಸ್ಟ್ಮೆಂಟ್ ಅದನ್ನ ಸೇಫರ್ ಸೈಡ್ ಅದನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಅವ್ರದ್ದು ಬೇರೆ ಬಿಸ್ನೆಸ್ಗಳು ಏನಿದ್ದಾರೆ ಎಕ್ಸಾಂಪಲ್ ಲೈಕ್ ಬೇರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಸಾಫ್ಟ್ವೇರ್ ಕಂಪ್ನೀಸ್ ಇರ್ಬೋದು, ಅವ್ರು ದುಡಿಯೋದು ಸಮ್ವೇರ್ ಅರೌಂಡ್ 4 to 10% ಪರ್ ಆನಮ್, ಪರ್ ಮಂತ್. ಸೊ ನಾವು ಅದನ್ನೇ ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಅಂಡ್ ನಮ್ದು ಕಸ್ಟಮರ್ ಸರ್ವಿಸ್ ಅಂತ ಅಥವಾ ಕಸ್ಟಮರ್ ರಿಲೇಟೆಡ್ ಅಚೀವ್ಮೆಂಟ್ಸ್ ಅಂತ ಬಂದ್ರೆ ಸೊ ಕಸ್ಟಮರ್ ನಮ್ಮ ಮೇನ್ ಪಿಲ್ಲರ್ಸ್ ಆಗಿರ್ತಾರೆ. ಸೊ ಅವ್ರ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂತೀವಿ. ಕಸ್ಟಮರ್ಸ್ ಬಿಗಿನರ್ಸ್ ಯಾರಿದ್ರು ಅವರೆಲ್ಲ ಲಾಸ್ಟ್ ಯಾವಾಗ ನವೆಂಬರ್ ಇಂದ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಸೊ ಅವರು ಆಲ್ಮೋಸ್ಟ್ ಅವ್ರದ್ದು ದುಡ್ಡು ಆಲ್ಮೋಸ್ಟ್ ಡಬಲ್ ಆಗಿದೆ. ಅಂದ್ರೆ ಇವಾಗ ಇನ್ನೊಂದೇನಂತ ಅಂದ್ರೆ ನಷ್ಟ ಆಯ್ತು ಅನ್ನುವಂತಹ ಸಂದರ್ಭದಲ್ಲಿ ಜನ ಕುಗ್ಗೋ ಕೆಲಸ ಆಗ್ಬಿಡುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಅಮೌಂಟ್ ಇನ್ವೆಸ್ಟ್ ಮಾಡಿದೀವಿ ಅನ್ನೋದಾಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನೀವು ಗ್ರಾಹಕರನ್ನ ಕಸ್ಟಮರ್ನ ಯಾವ ರೀತಿ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀರಾ? ಇಲ್ಲ ಮೇಡಮ್, ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ನ ಟೈಮಿಂಗ್ ಮಾಡ್ತೀವಿ. ಲೈಕ್ ಹೆಂಗೆ ಸುಮ್ಮನೆ ಅವರು ತಗೊಂಡ್ರು ಅಂತ ನಾವು ತಗೊಂಬೋದಲ್ಲ. ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ವೇ ಇರುತ್ತೆ, ಸ್ಟ್ರಾಟಜಿ ಅಂತ ಏನ್ ಕರಿತೀವಿ. ಸೊ ಅದನ್ನ ಫಾಲೋ ಮಾಡ್ತೀವಿ. ನಾವು ಯಾವಾಗ ಸಪೋರ್ಟ್ ತಗೊಂಡ್ರೆ ಆ ಸಪೋರ್ಟ್ ಅಲ್ಲಿ ಎಂಟ್ರಿ ತಗೊಂತೀವಿ, ಯಾವಾಗ ರೆಸಿಸ್ಟೆನ್ಸ್ ಬರೋದು ಅವಾಗ ಎಕ್ಸಿಟ್ ತಗೊಂತೀವಿ. ಸೊ ಬೇರೆಯವರೆಲ್ಲ ಹೆಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಅಲ್ಲಿ ಎಂಟ್ರಿ ತಗೊಂತಾರೆ, ಒಂದು 10 ಪಾಯಿಂಟ್ಸ್ 20 ಪಾಯಿಂಟ್ಸ್ ಪ್ರಾಫಿಟ್ ಇಟ್ಕೊಂತಾರೆ, ನೆಕ್ಸ್ಟ್ ಸಪೋರ್ಟ್ ಆದ್ರೆ ಎಕ್ಸಿಟ್ ತಗೊಂತಾರೆ. ಸೊ ಆ ತರ ಮಾಡ್ತಾರೆ. ಸೊ ನಮ್ದು ವರ್ಕ್ ಅಂತ ಬಂದ್ರೆ ಸ್ಟಾಕ್ ರೆಕಮೆಂಡೇಶನ್ ಹೆಂಗ್ ಕೊಡ್ತೀವಿ ಅಂತ ಹೇಳಿದ್ರೆ, ಸೊ ನಾವು ತಗೊಂಬೋದು ಕಮ್ಮಿ ಪ್ರೈಸ್ ಅಲ್ಲಿ ಇರುತ್ತೆ. ಸೊ ಹೈ ಬೈ ಲೋ ಸೆಲ್ ಹೈ ಕಾನ್ಸೆಪ್ಟ್ ಫಾಲೋ ಮಾಡ್ತೇವೆ ನಾವು. ಎಷ್ಟೋ ಜನ ಅದನ್ನ ಗ್ಯಾಂಬ್ಲಿಂಗ್ ಅಂತ ಕೂಡ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಗ್ಯಾಂಬ್ಲಿಂಗ್ ಅಥವಾ ಬಿಸ್ನೆಸ್ ಏನಂತ ಹೇಳ್ತೀರಾ? ಬಿಸ್ನೆಸ್ ತರ ಟ್ರೀಟ್ ಮಾಡ್ಬೋದಾ ಸ್ಟಾಕ್ ಮಾರ್ಕೆಟ್ ಅನ್ನ? ಬಿಸ್ನೆಸ್ ಅಂತ ಟ್ರೀಟ್ ಮಾಡಬಹುದಾ ಸ್ಟಾಕ್ ಮಾರ್ಕೆಟ್ ನ? ಹೌದು ಮೇಡಮ್, ಟ್ರೀಟ್ ಮಾಡಬಹುದು. ಏನಾಗುತ್ತೆ ಅಂದ್ರೆ ಇವಾಗ ಯಾರೋ ಒಬ್ಬ ವ್ಯಕ್ತಿ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಕೈ ಸುಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವ್ನಿಗೆ ಫಸ್ಟ್ ಆಫ್ ಆಲ್ ಅವ್ನು ಯಾರನ್ನ ಬೇರೆಯವ್ರು ನಂಬೋಗಿರ್ತಾನೆ, ಅಂದ್ರೆ ಪ್ರೊಫೆಷನಲ್ ವ್ಯಕ್ತಿ ನಂಬಿರಲ್ಲ ಅವನು. ಸೊ ಏನಾಗುತ್ತೆ ಅವ್ನ ಬ್ಲೇಮ್ ಅವ್ನ ಅಕ್ಸೆಪ್ಟ್ ಮಾಡ್ಕೊಂಡು ರೆಡಿ ಇರಲ್ಲ. ಸೊ ಅವನೇನ್ ಮಾಡ್ತಾನೆ, ಯಾವ್ದೋ ಒಬ್ಬರ ಮೇಲೆ ಒಂದು ಲೂಪ್ ಹೋಲ್ ಹಾಕ್ಬೇಕು. ಸೊ ಅದು ಏನಾಗುತ್ತೆ ಎಲ್ಲಾ ಬಿಸ್ನೆಸ್ ಮಾರ್ಕೆಟ್ ಇದೇ ಆಗೋದು. ಸೊ ಫೈನಲ್ ಆಗಿ ಏನ್ ಮಾಡ್ತಾನೆ, ಸ್ಟಾಕ್ ರಿಯಲ್ ಎಸ್ಟೇಟ್ ಇಲ್ಲ ಸರಿ ಇಲ್ಲ ಅವ್ರು ಮೋಸ ಮಾಡಿದ್ರು ಅಂತ ಹೇಳ್ತಾನೆ. ಸೊ ಯಾವ್ದು ಬಿಸ್ನೆಸ್ ಮೋಸ ಆಗಿ ಮಾಡಲ್ಲ. ಸೊ ಇವನೇ ಮೋಸ ಹೋಗ್ತಾ ಇರೋದು. ಸೊ ಹಂಗಾಗಿ ಏನಂದ್ರೆ ಯಾರನ್ನೇ ವ್ಯಕ್ತಿ ಮೀಟ್ ಮಾಡಿ ಬಟ್ ಪ್ರೊಫೆಷನಲಿಸಮ್ ನ ಕ್ಯಾರಿ ಔಟ್ ಮಾಡಿ, ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ, ಒಂದು ಆರ್ಡರ್ ಲಿಸ್ಟ್ ಅಥವಾ ಅವ್ನ ಪ್ರೊಫೆಷನಲಿಸಮ್ ಇದಾನ, ಸೊ ಅದನ್ನ ನೀವು ಕ್ರಾಸ್ ಚೆಕ್ ಮಾಡಬೇಕು. ಯಾವೆಲ್ಲ ತರದಾಗಿ ಫೇಕ್ ನಡೆಯುತ್ತೆ ಸರಿ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ? ಅಂದ್ರೆ ಇವಾಗ ಟ್ರಸ್ಟೆಡ್ ಕಂಪನೀಸ್ ಒಂದಷ್ಟು ಇರುತ್ತೆ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಜನ ಕೈ ಸುಟ್ಕೊಳ್ಳೋ ಕಾರಣದಿಂದ ಈ ತರ ಆಗುತ್ತೆ. ಅಂತ ಸಂದರ್ಭದಲ್ಲಿ ಯಾವ ತರ ಜನಗಳು ಇದಾಗಬೇಕು ಅಂತ? ಸ್ಕ್ಯಾಮ್ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಆಗೋದು ಅಂದ್ರೆ ಹಂಪ್ ಅಂಡ್ ಡಂಪ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾರೋ ವ್ಯಕ್ತಿ ಒಂದು 80 ರೂಪಾಯಿ ತಗೊಂಡ್ಬಿಟ್ಟು ಒಂದು 120 ರೂಪಾಯಿ ಎಕ್ಸಿಟ್ ಆಗ್ತಾನೆ ಅಂತಂದ್ರೆ ಆ ಮಧ್ಯದಲ್ಲಿ ಏನಾಗಿರುತ್ತೆ, ಯಾರೋ ಒಬ್ಬ ಬೇರೆಯವ್ರಿಗೆ ರೆಕಮೆಂಡೇಶನ್ ಕೊಟ್ಟಿರ್ತಾನೆ, ಅಂದ್ರೆ 100 ರೂಪಾಯಿ ತಗೊಂಡ್ಬಿಡಿ ನೀವು ಅಂತ. ಸೊ ಅಲ್ಲಿ ಏನಾಗಿರುತ್ತೆ, 20 ರೂಪಾಯಿ ಡಿಫ್ರೆನ್ಸ್ ಬಂದಿರುತ್ತೆ. ಅವನು 120-130 ರೂಪಾಯಿ ಎಕ್ಸಿಟ್ ಆಗ್ತಾನೆ. ಬಟ್ ಆ ಎಕ್ಸಿಟ್ ಮಾಡೋದನ್ನ ಇವ್ನಿಗೆ ಹೇಳಲ್ಲ. ಸೊ ಏನಾಗುತ್ತೆ, ಪ್ರೈಸ್ ಮೊಮೆಂಟಮ್ ಕೆರೆ ಆಗುತ್ತೆ. ಸೊ ಇವ್ನು ಯಾವಾಗ ಹೇಳಲ್ಲ ಅದನ್ನ ಪಂಪ್ ಅಂಡ್ ಡಂಪ್ ಅಂತ ಕರಿತೀವಿ. ಇನ್ನೊಂದು ಬಂದು ಇನ್ಸೈಡರ್ಸ್ ಟ್ರೇಡಿಂಗ್ ಅಂತ ಕರೀತಾರೆ. ಇನ್ಸೈಡರ್ಸ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಇವಾಗ ಎಕ್ಸಾಂಪಲ್ ಯಾರೋ ಒಬ್ಬ ಸಿಇಒ ಅವ್ನು ಗೊತ್ತಿರುತ್ತೆ ಅವ್ನ ಕಂಪ್ನಿಯಲ್ಲಿ ಫ್ರಾಡ್ ಆಗಿದೆ ಅಂತ. ಬಟ್ ಅವನೇನ್ ಮಾಡ್ಬಿಡ್ತಾನೆ, ನೆಕ್ಸ್ಟ್ ಡೇ ಅವ್ರ ಕ್ಲೋಸ್ ಫ್ರೆಂಡ್ಸ್ ಅಥವಾ ಸರ್ಕಲ್ ಅವ್ರಿಗೆ ಇಂಟಿಮೇಟ್ ಮಾಡ್ತಾನೆ ಏನಂತ, ನಮ್ಗೆ ಎಕ್ಸಿಟ್ ಸ್ಟಾಕ್ ನಾಳೆ ಬೆಳಗ್ಗೆ ಎಕ್ಸಿಟ್ ಆಗಿ ಅಂತ. ಸೊ ಅದು ನಮ್ಮಂತ ರಿಟೇಲ್ಸ್ ಗೊತ್ತಿರಲ್ಲ. ಸೊ ಅವಾಗ ಏನಾಗುತ್ತೆ, ಇಮಿಡಿಯೇಟ್ ಸ್ಟಾಕ್ ಫಾಲೋ ಆಗ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಇನ್ಸೈಡರ್ಸ್ ಟ್ರೇಡಿಂಗ್ ಅಂತ ಕರೀತೆ. ಪೆನಿ ಸ್ಟಾಕ್ಸ್ ಅಂತ ಬಂದ್ರೆ ಇವಾಗ ಕಂಪ್ನಿಯಲ್ಲಿ ಕೆಲವೊಂದು ಫ್ರಾಡ್ಗಳು ಕ್ಯಾರಿ ಔಟ್ ಆಗಿರುತ್ತೆ. ಅಂದ್ರೆ ಇವಾಗ ಪರ್ಚೇಸ್ ಬಿಲ್ ಫ್ರಾಡ್ ಆಗಿರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಅಲ್ಲೇ ಬೇರೆ ತರ ರಿಟರ್ನ್ಸ್ ತೋರಿಸಿರ್ತಾರೆ. ಸೊ ಅಲ್ಲೆಲ್ಲ ಏನಾಗುತ್ತೆ, ಆ ತರ ಆಗುತ್ತೆ. ಇವಾಗ ಇನ್ನೊಂದು ಹೊಸದಾಗಿ ಟ್ರೆಂಡ್ ಏನ್ ಸ್ಟಾರ್ಟ್ ಆಗಿದೆ ಅಂದ್ರೆ, ನೀವು 1 ಲಕ್ಷ ರೂಪಾಯಿ ಹಾಕ್ಬಿಡಿ, ನಿಮ್ಗೆ ಇನ್ನೊಂದು 2-3 ತಿಂಗಳಲ್ಲಿ 4 ಲಕ್ಷ 3 ಲಕ್ಷ ಮಾಡ್ಕೊಡ್ತೀವಿ, ಡಬಲಿಂಗ್ ತರ, ಅಥವಾ ಓವರ್ ನೈಟ್ ಸಕ್ಸಸ್ ಅಂತ ಹೇಳಿ. ಬಟ್ ವ್ಯವಹಾರದಲ್ಲಿ ಅಥವಾ ಬಿಸ್ನೆಸ್ ಅಂತ ಬಂದಾದ್ಮೇಲೆ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಆತರ ಯಾವ್ದು ಇರಲ್ಲ. ಸೊ ನಾನು ಅಶ್ಯೂರೆನ್ಸ್ ಕೊಡ್ಬೋದು, ಸಮ್ವೇರ್ ನಿಮ್ಗೆ ಏನ್ ಕ್ಯಾಪಿಟಲ್ ಹಾಕಿರ್ತಾರ, ಸೊ ಅದನ್ನ 1-1.5 ವರ್ಷದೊಳಗಡೆ ಮ್ಯಾಕ್ಸಿಮಮ್ ಡಬಲಿಂಗ್ ಮಾಡ್ಕೊಬಹುದು. ಬೇರೆ ಕಂಪನಿಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಿಮ್ದು ಇನ್ವೆಸ್ಟ್ ಸ್ಟಾಕ್ ಮಾರ್ಕೆಟ್ ಏನಿದೆ, ಯಾವ ತರ ಡಿಫ್ರೆನ್ಸ್ ವ್ಯತ್ಯಾಸ ಏನು, ಪ್ಲಸ್ ನಿಮ್ಮ ಒಂದು ಕಂಪನಿಯ ಅಚೀವ್ಮೆಂಟ್ಸ್ ಅಂತ ಅಂದ್ರೆ ಏನಿರ್ಬೋದು? ಯಾರನ್ನೇ ಆಗ್ಲಿ ಮೇಡಮ್, ಫಸ್ಟ್ ನೀವು ಅವ್ರು ಕೇಳ್ತಾ ಇರ ಅವ್ನು ನಂಬ್ತಾ ಇರ ಅಂದ್ರೆ 1 ತಿಂಗಳು ಅವ್ರ ಹತ್ರ ಫ್ರೀ ಟ್ರಯಲ್ ಇಸ್ಕೊಳ್ಳಿ. ಸೊ ಒಂದು ಮಂತ್ ಫ್ರೀ ಟ್ರಯಲ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ನು ಹೆಂಗ್ ಕೊಡ್ತಾನೆ, ಅವ್ನ ಸಕ್ಸಸ್ ರೇಟ್ ಏನಿದೆ ಅಂತ. ಸೊ ಇನ್ನೊಂದು, ಅವನು ಪರ್ಸನ್ ಆಗಿ ಮೀಟ್ ಮಾಡಿ, ಓವರ್ ದ ಕಾಲ್ ಅಲ್ಲ, ಅವ್ನು ಹೋಗ್ಬಿಟ್ಟು ಅವ್ನ ಆಫೀಸ್ ಟೈಮಿಂಗ್ಸ್ ಏನಿರುತ್ತೆ ಆ ಟೈಮಿಂಗ್ಸ್ ಅಲ್ಲಿ ಅವೈಲಬಿಲಿಟಿ ಇರ್ತಾನ, ಅವ್ನ ಯೂನಿಕ್ ಬಿಸ್ನೆಸ್ ಮಾಡೆಲ್ ಏನಿದೆ, ಅವ್ನ ಟ್ರಾನ್ಸ್ಪರೆನ್ಸಿ ಇರ್ತಾನ, ಸೊ ಲೈಫ್ ಪ್ರೂಫ್ ಕೇಳಿ.
ಸೊ ಅವ್ನ ಆರ್ಡರ್ ಲಿಸ್ಟ್ ಕೇಳಿ, ಸೊ ಈ ತರ ಎಲ್ಲ ಕೇಳಿ. ಮತ್ತೆ ಮೋಸ್ಟ್ ಆಫ್ ದಿನ ಬೇರೆಯವರೆಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ ತಿಂಗಳು ಒಂದು 10 ಸ್ಟಾಕ್ ಕೊಟ್ಬಿಟ್ಟು ಇದರಲ್ಲಿ ನೀವು 5 ಹಿಟ್ ಆಗುತ್ತೆ, 5 ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ಹೇಳ್ಕೊಳ್ಳಿ. ಸೊ ನಿಮ್ಗೆ ಏನು ಸಿಗಲ್ಲ. ಸೊ ನಾವು ಕೊಡೋದು ಹೆಂಗೆ ಅಂದ್ರೆ ತಿಂಗಳು ಕೊಡೋದು 2 ಸ್ಟಾಕ್ಸ್. ಸೊ ಎರಡರಲ್ಲಿ 2 ಟಾರ್ಗೆಟ್ ರೀಚ್ ಆಗಬೇಕು. ಸೊ ಹಂಗಾಗಿ ಎಸ್ ಜನ ಫಿಕ್ಸ್ಡ್ ಡೆಪಾಸಿಟ್ ಅಂತ ಇರುತ್ತೆ, FD ಅಂತ ಏನ್ ಹೇಳ್ತೀವಿ, ಅದು ಎಷ್ಟು ಸೇಫ್ ಅಂತ ಹೇಳ್ತೀರಾ ನೀವು? ಸೇಫಾ ಅಥವಾ ಅನ್ಸೇಫಾ ಅಂತ? ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಬರ್ತಿರ್ಬೋದು. ನನ್ನ ಪ್ರಕಾರ ಪರ್ಸನಲ್ ಸಜೆಷನ್ ಕೇಳಿದ್ರೆ ಸೇಫ್ ಅಲ್ಲ. ಸ್ಕ್ರೀನ್ ಮೇಲೆ ಬರ್ತಿರ್ಬೋದು, ನೀವು ಒಂದು ಇದು ನೋಡ್ತಾ ಇದ್ದೀರಾ ಅನ್ಸುತ್ತೆ, ಸ್ಕ್ರೀನ್ ರೆಕಾರ್ಡಿಂಗ್ದು. ಸೊ ಅಲ್ಲಿ ರಾಘವೇಂದ್ರ ಬ್ಯಾಂಕ್ ಅಂತ ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಒಂದು ಮೆನ್ಷನ್ ಆಗಿದೆ. ಸೊ ಅಲ್ಲಿ ಅವರು 100 ಕೋಟಿ ಸ್ಕ್ಯಾಮ್ ಮಾಡಿ ಹೋಗಿದ್ದಾರೆ. ಸೊ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂತ ಅಡ್ಮಿಷನ್ಸ್ ಮಾಡಕ್ಕೆ ಅವ್ರ ಅಪ್ಪ ಅಮ್ಮ ಕೂಡಿಟ್ಟಿರೋ ದುಡ್ಡು ಪ್ಲಸ್ ಬೇರೆ ಬೇರೆ ಮದುವೆ ಮಾಡೋದಕ್ಕೆ ಎತ್ತಿರ್ತಿರೋ ದುಡ್ಡು ಎಲ್ಲದನ್ನು ಅಲ್ಲಿ ಲಾಕ್ ಆಗಿ ಅಂತ ಹೇಳಿದ್ರೆ ಲೈಕ್ ರಿಟರ್ನ್ ಬರಲ್ಲ ಅದರಿಂದ. ಸೊ ಅದೊಂದು ಕೆರೆ ಹೊಡೆ ಇದೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇವಾಗ ನೀವು ಒಂದು FD ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಹೋಗಿದ ತಕ್ಷಣ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ಕೊಟ್ಟಿದ ತಕ್ಷಣ ಅಲ್ಲಿ ಮೆನ್ಷನ್ ಆಗಿರುತ್ತೆ ಏನಂತ, ನಮ್ಗೆ ಇನ್ ಕೇಸ್ ಏನಾರ ಬ್ಯಾಂಕ್ ಏನಾರ ಫ್ರಾಡ್ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ರಿಟರ್ನ್ಸ್ ಕೊಡೋದನ್ನೇ 5 lakh ಆಸ್ ಪರ್ ದ RBI ಆಕ್ಟ್. ರೈಟ್. ಸೊ ಹಂಗಾಗಿ ಸೇಫಾ ಅಂತ ಕೇಳಿದ್ರೆ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ನೀವು ಯಾವುದೇ ತಗೊಂಡ್ರು ಸೇಫ್ ಇಲ್ಲ. ರೈಟ್. ಅಂಡ್ ಅದರ್ ಥಿಂಗ್, ಇವಾಗ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಒಬ್ಬ FDಗೂ ಅಥವಾ ಬೇರೆ ಯಾವುದೋ ಒಂದು ಎಕ್ಸ್ಚೇಂಜ್ಗೆ ಇನ್ ಟರ್ಮ್ಸ್ ಆಫ್ ಡಿಫ್ರೆನ್ಸ್ ಮಾಡಬೇಕು ಅಂದ್ರೆ, ಒಬ್ಬ ಪ್ರತಾಪ್ ಮತ್ತೆ ಪ್ರದೀಪ್ ಅನ್ನೋ ಇಬ್ಬರು ಫ್ರೆಂಡ್ಸ್ ಇರ್ತಾನೆ ಅಂತ ಹೇಳ್ಕೊಳ್ಳಿ. ಒಬ್ಬ ಪ್ರತಾಪ್ 2024 ಅಲ್ಲಿ 1 ಲಕ್ಷ ರೂಪಾಯಿನ ಅವನು FD ಆಗಿ ಇಟ್ಟಿರ್ತಾನೆ. ಸೊ ಪ್ರದೀಪ್ ಅನ್ನೋನು 2024 ನವೆಂಬರಿಂದ ಮತ್ತೆ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಅಂದ್ಕೊಳ್ಳಿ. ಸೊ ಇನ್ ಟರ್ಮ್ಸ್ ಆಫ್ 8% ಸೀನಿಯರ್ ಸಿಟಿಸನ್ಗೆ ಅಂತ ಅಂದ್ಕೊಂಡ್ರು ವರ್ಷಕ್ಕೆ 8,000 ರೂಪಾಯಿ ಅವ್ನಿಗೆ ವಾಲ್ಯೂಮ್ ಆಗುತ್ತೆ, ಅಂದ್ರೆ ಇನ್ ಟರ್ಮ್ಸ್ ಆಫ್ ಪ್ರಾಫಿಟ್ ಆಗುತ್ತೆ. ಸೊ 8,000 ರೂಪಾಯಲ್ಲಿ ಅವ್ನಿಗೆ ಸಿಗೋದು ಎಷ್ಟು? 6,800 ರೂಪಾಯಿ ಆಫ್ಟರ್ ಆಲ್ ಟ್ಯಾಕ್ಸಸ್, ಅವ್ನ ಇನ್ಕಮ್ ಟ್ಯಾಕ್ಸ್ ಅವೆಲ್ಲ ಸ್ಲ್ಯಾಬ್ ಹೋಗಿ. ಸೊ ಇವನು ಪ್ರದೀಪ್ ಅನ್ನೋನು 1 ಲಕ್ಷ ರೂಪಾಯಿ ಹಾಕಿನ ಅಂತ ಹೇಳಿದ್ರೆ ಅವ್ನಿಗೆ ನವೆಂಬರ್ ಟಿಲ್ ಮಾರ್ಚ್ ವರೆಗೂ ಕನ್ಸಿಡರ್ ತಗೊಂಡ್ರೆ 23,800 ರೂಪಾಯಿ ಅರ್ನ್ ಮಾಡಿರ್ತಾನೆ. ಇಲ್ಲಿ ಸ್ಕ್ರೀನ್ ನೋಡ್ತಿರ್ಬೋದು. ಸೊ 24.97% ಟೋಟಲ್ ಪ್ರಾಫಿಟ್ ಎತ್ತಿರೋದು ಫ್ರಮ್ ನವೆಂಬರ್ ಟು ಮಾರ್ಚ್ ವರೆಗೂ. ಸೊ ಅದೊಂದು ಆಗಿರುತ್ತೆ. ಸೊ ಇಲ್ಲಿ ಅವ್ನಿಗೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? ಸ್ಕೂಲ್ ಫೀಸ್ ಕಟ್ಟಕ್ಕೆ 13,200 ರೂಪಾಯಿ ಬಂದಿರುತ್ತೆ. ಅವ್ನು ದುಡ್ದಿರೋದು ಎಷ್ಟು? 6,800 ರೂಪಾಯಿ. ಸೊ ಇನ್ ಟರ್ಮ್ಸ್ ಆಫ್ ಪ್ರದೀಪ್ ಬಂದು ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ 23,800 ರೂಪಾಯಿ ಲಾಭ ಮಾಡಿದ್ದಾನೆ ಸ್ಪ್ಯಾನ್ ಆಫ್ 4 months ಅಲ್ಲಿ. ಸೊ ಅವನಿಗೆ ಪ್ರಾಫಿಟ್ ಎಷ್ಟು ಬಂದಿದೆ? 3,800 ರೂಪಾಯಿ ಬಂದಿದೆ. ಸೊ ಇವಾಗ ನೀವೇ ಲೆಕ್ಕ ಹಾಕೊಳ್ಳಿ, ಯಾರು ಸಾಲ ಮಾಡ್ಬಿಟ್ಟು ಹಾಕಿದಾನೆ, ಯಾರು ಪರ್ಚೇಸಿಂಗ್ ಪವರ್ ಜಾಸ್ತಿ ಇದೆ? ಪ್ರದೀಪ್ ಪರ್ಚೇಸಿಂಗ್ ಪವರ್ ಜಾಸ್ತಿ ಇದೆ. ಸೊ ಹಂಗಾಗಿ ನೀವು ಆಗ್ಲೇ ಕೇಳಿದ್ರಿ ಸ್ಮಾಲ್ ಮತ್ತೆ ಮೀಡಿಯಂ ಕ್ಲಾಸ್ ಅವ್ರು ಏನಕ್ಕೆ ಇನ್ವೆಸ್ಟ್ ಮಾಡಕ್ಕೆ ಎದರ್ಕಂತಿದ್ದಾರೆ ಅಂದ್ರೆ ದಿಸ್ ಇಸ್ ಓನ್ಲಿ ರೀಸನ್ ಅಷ್ಟೇ. ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ FD ಅಥವಾ ಗೋಲ್ಡ್ ಅಥವಾ ರಿಯಲ್ ಎಸ್ಟೇಟ್ ಇದ್ಯಾವುದು ಸ್ಟಾಕ್ ಮಾರ್ಕೆಟ್ ಕಾಂಪಿಟೇಟರ್ಸ್ ಅಲ್ಲ. ಕಾರಣ ಏನಕ್ಕೆ ಅಂದ್ರೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಅಲ್ಲಿ FD ಇಂಟ್ರೆಸ್ಟ್ ರೇಟ್ ಇಲ್ಲಿ ನೋಡ್ತಿರ್ಬೋದು. ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ನಿಮಗೆ 7.3 ಸ್ಟಾರ್ಟ್ ಆಗುತ್ತೆ. ರೈಟ್. ಇನ್ ಗೋಲ್ಡ್ ಇಂದ ನೋಡ್ತಿರ್ಬೋದು, ಇಲ್ಲಿ ಗೋಲ್ಡ್ ಇಂದ ನಿಮಗೆ ಆವರೇಜ್ 15 to 27 13 ಅಂತ ಇದೆ. ಸೊ ಆವರೇಜ್ ತಗೊಂಡ್ರು ಒಂದು 15 to 16% ಪರ್ ಆನಮ್ ಗ್ರೋತ್ ಆಗಿರುತ್ತೆ. ಆಕ್ಚುಲಿ ಏನು ಅಂತ ಹೇಳಿದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದಲ್ಲ, ಇದು ಗೋಲ್ಡ್ ರೇಟ್ ಬದಲಾಗಿ US ಕರೆನ್ಸಿ ಏನಿದೆ ಅದು ಅಪ್ರಿಸಿಯೇಷನ್ ಆಗಿರೋದು. ಸೊ ಹಂಗಾಗಿ ಗೋಲ್ಡ್ ರೇಟ್ ಸರ್ಜ್ ಆಗಿದೆ ಅಷ್ಟೇ. ಎಲ್ಲರೂ ಏನಂತಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಆಕ್ಚುಲಿ ಅದಂಗಲ್ಲ, ಗೋಲ್ಡ್ ರೇಟ್ ಕಾನ್ಸ್ಟೆಂಟ್ ಆಗಿದೆ, ಬಟ್ ಇನ್ಕ್ರೀಸ್ ಆಗಿದೆ ಸ್ಲೈಟ್ಲಿ, ಬಟ್ ನಾಟ್ ಇವರು ಹೇಳಿರೋ ಪ್ರಕಾರ 15-16% ಕೊಟ್ಟಿದೆ ಅಂತಲ್ಲ. ಅಂಡ್ ಈವನ್ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಸ್ಕ್ರೀನ್ ಅಲ್ಲಿ ಇದಾಗಿದೆ. ಸೊ ಬೆಂಗಳೂರಲ್ಲಿ ಪರ್ ಆನಮ್ ಗ್ರೋತ್ ಆಗ್ತಿರೋದು 12 to 13% ಗ್ರೋತ್ ಆಗ್ತಾ ಇರೋದು. ರೈಟ್. ಇವಾಗ ನಾನು ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ನೀವು ಮ್ಯಾಕ್ಸಿಮಮ್ ನವೆಂಬರ್ ಟಿಲ್ ಮಾರ್ಚ್ 24th ಅಂತ ಹೇಳಿದ್ರೆ ನವೆಂಬರ್ 24th ಇಂದ ಮಾರ್ಚ್ 2025 ವರ್ಗೂ ಅಂತ ಅಂದ್ರೆ ಸೊ ಸಮ್ವೇರ್ ಅರೌಂಡ್ 24.97% ರಿಟರ್ನ್ಸ್ ಬಂದಿದೆ. ಸೊ ಇವಾಗ ನೀವು ಇದಕ್ಕೆ ಯಾವ್ದು ಕಂಪೇರ್ ಮಾಡ್ತೀರಾ? ನಿಮ್ಗೆ ಮೂರನ್ನು ಹಾಕಿ ರಿಯಲ್ ಎಸ್ಟೇಟು, ಗೋಲ್ಡು, FD ಇಟ್ರು ಸ್ಟಾಕ್ ಮಾರ್ಕೆಟ್ ಮ್ಯಾಚ್ ಮಾಡಕ್ ಆಗಲ್ವಲ್ಲ? ಹೌದು. ಎಲ್ಲ ಒಂದ್ ಕಡೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ನನ್ಗೆ ಯಾಕೋ ಪ್ರಾಫಿಟೇ ಸಿಗ್ತಾ ಇಲ್ಲ ಅಂತ ಅಂದ್ರೆ ಲಾಸ್ ಆಗೋದಕ್ಕೆ ಏನ್ ರೀಸನ್ಸ್ ಇರ್ಬೋದು ಸರ್? ಏನು ಮ್ಯಾಕ್ಸಿಮಮ್ ಆಗಿ ಏನ್ ರೀಸನ್ಸ್ ಇರುತ್ತೆ? ಒಂದು ಪ್ರೊಫೆಷನಲ್ ಪರ್ಸನ್ ಮೀಟ್ ಮಾಡಿರಲ್ಲ, ಎರಡನೇದು ನಾಲೆಜ್ ಇರಲ್ಲ. ಸೊ ಮೋಸ್ಟ್ ಹೆಂಗೆ ಅಂತ ಹೇಳಿದ್ರೆ ಯಾರೋ ಒಬ್ಬರ ಹಿಂಗ ಶೇರ್ಸ್ ತಗೊಂಡ್ಬಿಡ್ಬೇಕಂದ್ರೆ ನಾಳೆ ಬೆಳಗ್ಗೆ ಜಾಸ್ತಿ ಆಗುತ್ತೆ ಅಂತ ಆತರ ಒಂದು ಎಮೋಷನಲಿ ಹೋಗಿರ್ತಾರೆ. ಸೊ ಇನ್ನೊಂದು ಏನಂದ್ರೆ ಹೈ ಎಕ್ಸ್ಪೆಕ್ಟೇಷನ್ ಮತ್ತೆ ಗ್ರೀಡ್ ಇರ್ತಾರೆ. ಸೊ ಇನ್ನೊಂದು ಏನೋ ಓವರ್ ಕಾನ್ಫಿಡೆನ್ಸ್, ಹೋದ್ರೆ ಹೋಗ್ಲಿ ಬಿಡು. ಸೊ ದಟ್ಸ್ ದ ಮೈನ್ ಸೈಟ್ ಇರೋದು. 1 ಲಕ್ಷ ರೂಪಾಯಿ ಹಾಕಿರ್ತಾನೆ, ಹೋದ್ರೆ 1 ಲಕ್ಷ ಬಂದ್ರೆ 4 ಲಕ್ಷ, ಆ ಒಂದು ಗ್ಯಾಂಬ್ಲಿಂಗ್ ಮೈಂಡ್ ಸೆಟ್ ಬಂದ್ಬಿಟ್ಟಿರ್ತಾರೆ. ಸೊ ಇನ್ನೊಂದು ರೈಟ್ ಪೊಸಿಷನ್, ರೈಟ್ ಎಂಟ್ರಿ ತಗೊಂಬಲ್ಲ. ಸೊ ಹಂಗಾಗಿ ಅದೊಂದಾಗಿರುತ್ತೆ. ಸೊ ಇನ್ನೊಂದೇನೋ ಪ್ರಾಪರ್
ಬಿಸ್ನೆಸ್ ಪೋರ್ಟ್ಫೋಲಿಯೋ ಮೇಂಟೈನ್ ಮಾಡಲ್ಲ ಅವ್ರು. ಬೇರೆ ಏನೋ ಪರ್ಟಿಕ್ಯುಲರ್ ರೀಸನ್ಸ್ ಏನಿರಲ್ಲ ಅಂದ್ರೆ ಈಗ ಕಂಪನಿ ವೈಸ್ ಏನು ರೀಸನ್ಸ್ ಹೋಗಲ್ಲ ಅಂದ್ರೆ ಜನಗಳು ಅದನ್ನು ಕೂಡ ತಪ್ಪು ತಿಳ್ಕೊಂತಾರೆ. ಏನಂತಂದ್ರೆ ಕಂಪನಿ ಪ್ರೊಫೈಲ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿಲ್ವೇನೋ ಅನ್ನೋದು ಒಂದಷ್ಟು ಜನ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲ ಕರೆಕ್ಟ್ ಮೇಡಮ್, ಬಟ್ ಏನಾಗುತ್ತೆ ಅಂದ್ರೆ ಅವ್ರಲ್ಲಿ ನೋಡಿರ್ಬೇಕಲ್ವಾ. ಇವಾಗ ಯಾರೋ ಒಬ್ಬ ಫ್ರೆಂಡ್ ಅಥವಾ ಯಾರನ್ನೋ ಒಬ್ಬ ನಂಬ್ತಾ ಇದೀನಿ, ಅವ್ನು ಹಿಂಗ್ ನಂಬಿರ್ತೀವಿ. ಸೊ ಅವ್ನ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಚೆಕ್ ಮಾಡಿರ್ತೀವಿ, ಕಂಪ್ನಿ ಫ್ರಾಡ್ ಆಗಿದೆಯಾ ಅಥವಾ ಹೆಂಗಿದೆ ಅಂತ. ಸೊ ಅದನ್ನೆಲ್ಲ ವಿ ವಿಲ್ ಬಿ ಟೇಕಿಂಗ್ ಕೇರ್ ಆಫ್. ಎಸ್, ಇವಾಗ ನಿಮ್ಮ ಕಂಪನಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದೆಯಾ? ಎಸ್, ಯಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೆ? ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂಡ್ ಯೂಟ್ಯೂಬ್. ಎಸ್, ಯಾವ ತರ ನಿಮ್ಮನ್ನ ಪ್ರೊಫೆಷನಲಿ ಮೀಟ್ ಮಾಡಬೇಕು ಅಂತಂದ್ರೆ ಯಾವ ತರ ಅಂದ್ರೆ ಆಫೀಸ್ ಬಳಿನೇ ಬಂದು ಇದು ಮಾಡ್ಬೇಕಾ ಅಥವಾ ಥ್ರೂ ಸೋಷಿಯಲ್ ಮೀಡಿಯಾ ಕಾಂಟ್ಯಾಕ್ಟ್ ಮಾಡಬಹುದಾ? ಸೋಷಿಯಲ್ ಮೀಡಿಯಲ್ಲೂ ಅವೈಲಬಿಲಿಟಿ ಇರ್ತೀವಿ, ಇನ್ಕ್ಲೂಡಿಂಗ್ ನಾವು ಆಫೀಸು ಅಲ್ಲೇ ಇದೆ ಕ್ಯಾಸಂದ್ರಾದಲ್ಲಿ. ಸೊ ಅಲ್ಲಿ ಬಂದ್ಬಿಟ್ಟು ಬೇಕಾದ್ರೆ 9 to 5 ಯಾವಾಗ ಬೇಕಾದ್ರೂ ಬಂದು ಅಲ್ಲ ಅವೈಲಬಿಲಿಟಿ ಇರುತ್ತೆ. ಇವಾಗ ಯಾರೋ ಒಬ್ರು ಬಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಪ್ರೊಸೀಜರ್ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ? ಅವ್ರದ್ದು ಡಿಮೆಟ್ ಅಕೌಂಟ್ ಇತ್ತು ಅಂದ್ರೆ ಇಮಿಡಿಯೇಟ್ ಆಗುತ್ತೆ. ಅಕಸ್ಮಾತ್ ಅವ್ರದ್ದು ಡಿಮೆಟ್ ಅಕೌಂಟ್ ಇಲ್ಲ ಅಂದ್ರೆ 2 days ಹಿಡಿಯುತ್ತೆ. 2 days ಆಗುತ್ತೆ. ಎಸ್, ಫೈನಲ್ ಆಗಿ ನಿಮ್ಮ ಕಂಪನಿ ಹಾಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಅಶ್ಯೂರೆನ್ಸ್ ಕೊಡ್ತೀರಾ ಅಂತ ಅಂದ್ರೆ ಜನರಿಗೆ ಏನ್ ತಿಳಿಸ್ತೀರಾ? ಫಸ್ಟ್ ಸರ್ ನಾನು ಹೇಳೋದೇನು ಅಂತ ಹೇಳಿದ್ರೆ ಎಲ್ಲಾರ್ಗು ಫಸ್ಟ್ ನಿಮ್ದು ಕ್ಯಾಪಿಟಲ್ನ ಸೇವ್ ಮಾಡಬೇಕು. ನೀವು 10 ಲಕ್ಷ ರೂಪಾಯಿ ಆಗ್ತಾ ಇರೋ ಅಥವಾ 1 ಲಕ್ಷ ರೂಪಾಯಿ ಆಗಿರೋ ಅದು ಮ್ಯಾಟರ್ ಆಗಲ್ಲ. ಬಟ್ ಏನು ಅಂದ್ರೆ ನಿಮ್ದು 1 ಲಕ್ಷ ರೂಪಾಯಿನೂ ನಾನು 10 ಲಕ್ಷ ರೂಪಾಯಿ ತನಕ ಕಾಣಿಸ್ಬೇಕು. ಸೊ ಕ್ಯಾಪಿಟಲ್ ಸೇಫ್ ಆಗಿರುತ್ತೆ. ಎರಡನೇದು, ನನಗೆ ಬೇರೆ ಬಿಸ್ನೆಸ್ಗಳ ರೀತಿ FD ಅಥವಾ ಗೋಲ್ಡು ಅಥವಾ ರಿಯಲ್ ಎಸ್ಟೇಟ್ ಅದ್ರ ಮೇಲೆ ನಾನು ಕಾಂಪಿಟ್ ಮಾಡೋಕ್ಕಾಗಲ್ಲ. ಸೊ ನನಗೆ ಮೇನ್ ಕಾಂಪಿಟೇಟರ್ಸ್ ಅಂತ ಬಂದರೆ ಸಾಫ್ಟ್ವೇರ್ ಕಂಪ್ನಿಗಳು ಅಥವಾ ಮ್ಯಾನುಫ್ಯಾಕ್ಚರಿಂಗು, ಸೊ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಇಂಥವ್ರು ನಾನು ಫೋಕಸ್ ಮಾಡ್ತೀನಿ. ಆ್ಯಂಡ್ ಐ ಅಶ್ಯೂರ್ ದಟ್ ಮಿನಿಮಮ್ ಆಫ್ 4 to 8% ಪರ್ ಮಂತ್ ನಾನು ಅದನ್ನು ಫೆಚ್ ಮಾಡಿಕೊಡ್ತೀನಿ. ಎಸ್, ಯಾವುದೇ ಒಂದು ಹಣವನ್ನ ಎಲ್ಲೇ ಒಂದ್ ಕಡೆ ನಾವು ಹೂಡಿಕೆ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಆ ಒಂದು ಕಂಪನಿ ಅಥವಾ ಆ ಒಂದು ಜಾಗ ಎಷ್ಟು ಸೇಫ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಮೊದಲು ಯೋಚನೆ ಮಾಡಬೇಕು. ಪ್ಲಸ್ ನಾವು ಯಾವ ಕಾರಣಕ್ಕಾಗಿ ಈ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನ ಕೂಡ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಪ್ಲಸ್ ನಾವಿವಾಗ ಏನೊಂದು ಯೋಚನೆಯಲ್ಲಿ ಹಣವನ್ನ ಹೂಡಿಕೆ ಮಾಡಿರ್ತೀವಿ ಅದು ನಮಗಷ್ಟೇ ಲಾಭದಾಯಕವಾಗಿ ಸಿಗುತ್ತಾ ಅನ್ನೋದು ಕೂಡ ಯೋಚನೆ ಮಾಡಬೇಕು. ಪ್ಲಸ್ ಥರ್ಡ್ ಪರ್ಸನ್ಸ್ ಏನಿರ್ತಾರೆ, ಮೀಡಿಯೇಟರ್ಸ್ ಅಂತ ಏನಿರ್ತಾರೆ, ಅವರನ್ನ ನಂಬೋದು ಬಿಟ್ಟು ಪ್ರೊಫೆಷ್ನಲ್ ಆಗಿ ಏನು ಕಂಪನಿ ಇರುತ್ತೆ ಅದನ್ನು ನೀವು ವೆರಿಫೈ ಮಾಡಿಕೊಂಡು ನಿಮ್ಮ ಹಣವನ್ನು ಹೂಡಿಕೆ ಮಾಡಿದ್ರೆ ಅದು ನಿಮಗೆ ಗ್ಯಾರಂಟಿ ರಿಟರ್ನ್ ಆಗುತ್ತೆ ಅಂತ ಹೇಳಿಬಿಟ್ಟು ದಿ ಇನ್ವೆಸ್ಟ್ ಕಂಪನಿಯ ಒಂದು MD ಆಗಿರುವಂತಹ ನಿಶಾಂತ್ ಅವರು ತಿಳಿಸ್ಕೊಟ್ರು. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಧನ್ಯವಾದವನ್ನು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.